ಎಳ್ಳು ಶೇಂಗಾ ಹುರಿದ್ರೆ ಎಣ್ಣೆ ಬರೋ ಥರ ಹುರಿಬೇಕು. ಈ ಥರ ನೋಡಿ, ಎಣ್ಣೆ ಹಾಕಿದ್ದೀನಿ ಏನು ಅನ್ನೋ ಥರ ಕಾಣ್ತಾ ಇದೆಲ್ಲ, ಕೈಗೆ ಎಣ್ಣೆ ಕೂಡ ಹತ್ತಾ ಇದೆ. ಅದು ಹುರಿಯೋದು ಒಂದು ಮೆಥಡ್, ಅದನ್ನ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ಅಂದ್ರೇ ಒಂದು ಒಳ್ಳೆ ರುಚಿಕರವಾದಂತಹ ಹೋಳಿಗೆ ಸ್ವೀಟ್ಗಳನ್ನು ಮಾಡ್ಬೋದು ನಾವು. ಇಲ್ಲದೆ ಹೋದರೆ ಡ್ರೈ ಥರ ಆಗಿ ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗತ್ತೆ. ಅದೇನು ದೊಡ್ಡ ಕೆಲಸ ಅಲ್ಲ. ಮೊದಲಿಗೆ ಮೈದಾ ಹಿಟ್ಟನ್ನು ನಾದ್ಕೊಳ್ಳೋಣ. ಮೈದಾ ಹಿಟ್ಟಿಗೆ ಚೂರು ಉಪ್ಪು ಹಾಕಿ, ಎಣ್ಣೆ ಹಾಕಿ, ನೀರು ಹಾಕಿ ಕಲಸಿದ್ರೆ ಸಾಕಾಗುತ್ತೆ. ಇದಕ್ಕೆ ಆ ರವೆ ಗಿವೆ ಏನು ಹಾಕೋದು ಬೇಡ. ಒನ್ಲಿ ಚೂರು, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ, ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸ್ಟಾರ್ಟಿಂಗೇ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮೈದಾ ಹಿಟ್ಟು ನಾದುವಾಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮುಚ್ಚಿಟ್ಬಿಡೋಣ. ಲಾಸ್ಟ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಅದಕ್ಕೆಲ್ಲ ಹಚ್ಚಿ ಅದನ್ನು ನೀಟಾಗಿ ಮುಚ್ಚಿಟ್ಬಿಡೋಣ. ಲಾಸ್ಟಿಗೆ ಹೋಳ್ಗೆ ಮಾಡೋಕ್ಕೆ ಬರುತ್ತೆ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. 2 ಥರ ಇತ್ತು ಅದು ಕಲರು. ಒಂದು ಈ ಥರ ಬ್ಲ್ಯಾಕ್ ಇತ್ತು, ಸ್ವಲ್ಪ ಇನ್ನೊಂದು ಆ ಥರ ಚಾಕ್ಲೇಟ್ ಥರ ಇತ್ತು. 2 kgಗೆ ಸ್ವಲ್ಪ ಕಡಿಮೆ ಇದೆ ಇದು ಬೆಲ್ಲ. 2 kgಗೆ ಸ್ವಲ್ಪ ಕಡಿಮೆ ಇದೆ, ಅಂದರೆ 4 kg ಹೋಳಿಗೆ ಆಗುತ್ತೆ. ಇವಾಗ ಶೇಂಗಾ ಹುರಿತಾ ಇದ್ದೀನಿ. ಶೇಂಗಾನ ಹೈ ಫ್ಲೇಮಲ್ಲಿಟ್ಟು ಹಂಚನ್ನು ಕಾಯಿಸ್ಬೇಕು. ನಂತರ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕಾಗುತ್ತೆ. ಅದು ಹೈ ಫ್ಲೇಮಲ್ಲಿಟ್ಟು ಹುರಿದ್ರೆ ಬೇಗ ಕಪ್ಪಾಗಿಬಿಡುತ್ತೆ, ಸರಿಯಾಗಿ ಹುರಿದಿರೋದಿಲ್ಲ, ಎಣ್ಣೆ ರಿಲೀಸ್ ಆಗೋದಿಲ್ಲ ಅದು. ಹಾಗಾಗಿ ಹಂಚು ಚೆನ್ನಾಗಿ ಕಾದ ನಂತರನೇ ಶೇಂಗಾ ಇರ್ಬೋದು, ಎಳ್ಳಿರ್ಬೋದು, ಅವನ್ನ ಹುರ್ಕೋಬೇಕಾಗುತ್ತೆ. ನಿಧಾನವಾಗಿ ಹುರಿಬೇಕಾಗುತ್ತೆ ನಾವು. ಈ ಥರ ನೋಡಿ, ಎಲ್ಲಿ ಕಪ್ಪಾಗಿ ಕಾಣಿಸ್ತಾ ಇದೆ ಸಿಪ್ಪೆಗಳು, ಕೆಂಪಿಗೆ ಕಲರ್ ಚೇಂಜ್ ಆಗಿದೆ. ಆ ಥರ ಎಣ್ಣೆ ಬೇರೆ ಹಾಕ್ತಾಯಿದ್ದೀನಿ ನಾನು. ಈ ಥರ 1 kg ಶೇಂಗಾ ಕಾಳು, 1 kg ಎಳ್ಳು ತೊಗೊಂಡಿದ್ದೆ. 2 kgಗೆ ಸ್ವಲ್ಪ ಬೆಲ್ಲ ಕಡಿಮೆ ಆದರೆ ಸಾಕಾಗುತ್ತೆ. ಎಳ್ಳು ಕೂಡ ಹುರಿತಾ ಇದ್ದೀನಿ. ಇವುಗಳನ್ನು ಹುರಿಬೇಕಾದ್ರೆ ದಪ್ಪ ಇರುವಂಥ ಪಾತ್ರೆಯನ್ನೇ ತೊಗೊಳ್ಳಿ. ಯಾವುದೇ ಆದರೆ ಸ್ವಲ್ಪ ದಪ್ಪ ಇರಲಿ, ಅಂದರೆ ಅದು ಚೆನ್ನಾಗಿ ಕಾದಿರುತ್ತಲ್ಲ, ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ. ಈ ಎಳ್ಳಿನ ಐಟಮ್ಸ್ ಮಾಡೋದು ತುಂಬ ಕಷ್ಟ. ಇದು ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಕೂಡ ಸಣ್ಣ ಹಳ್ಳುಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ. ಹಾಗಾಗಿ ತುಂಬಾ ಕ್ಲೀನ್ ಮಾಡಿ ಎಳ್ಳನ್ನು, ಅಂದ್ರೇ ಚೆನ್ನಾಗಿ ಬರುತ್ತೆ. ಹೋಳಿಗೆಗಳಿರ್ಬೋದು, ಬೇರೆ ಎಳ್ಳು ಚಿಕ್ಕೆ ಇರ್ಬೋದು, ಯಾವುದಾದ್ರೂ ಎಳ್ಳಿನ ಐಟಮ್ ಮಾಡಿದರೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಶೇಂಗಾವನ್ನು ಸಿಪ್ಪೆ ತೆಗೆದಿದ್ದೀನಿ ನೋಡಿ. ಈ ಥರ ಕಲರ್ ಬರಬೇಕದು, ಒಂಥರ ಬ್ರೌನ್ ಕಲರ್ ಬರಬೇಕು. ಆ ಥರ ಹುರ್ಕೊಳ್ಳಿ. ಮತ್ತು ಕಪ್ಪಗಾಗೋ ಥರ ಅಲ್ಲ. ಎಳ್ಳು ಕೂಡ ರೆಡಿಯಾಗಿದೆ. ಇವಾಗ ಮಿಕ್ಸರ್ ಮಾಡ್ಕೊಳ್ಳೋಣ. ನುಣ್ಣಗೆ ನೀವು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ತರಿಯಾಗಿ ಬೇಡ, ಚೆನ್ನಾಗಿ ಬರಲ್ಲ ಅದು. ಹಾಗಾಗಿ ನುಣ್ಣಗೆ ಮಾಡಿಕೊಂಡು ಅದಕ್ಕೇ ಪುಡಿ ಮಾಡಿದಂತಹ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಏಲಕ್ಕಿ ಯಾವುದನ್ನು ಸೇರಿಸೋದು ಬೇಡ. ಏಲಕ್ಕಿ ಪುಡಿ ಹಾಕ್ಬೋದಲ್ಲ ಸ್ಮೆಲ್ಗೆ ಅಂತ ಹೇಳ್ತಾ ಇರ್ತಾರೆ. ಬೇಡ, ಒಳ್ಳೆ ರೀತಿಯಾದಂತಹ ಬೆಲ್ಲ ಮತ್ತು ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಇರುವಂಥ ಎಳ್ಳು ಮತ್ತು ಶೇಂಗಾವನ್ನು ಬಳಸಿದರೆ ಸಾಕಾಗುತ್ತೆ. ಇದಕ್ಕೆ ಈ ಥರ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ, ಬೆಲ್ಲ ಮತ್ತು ಶೇಂಗಾವನ್ನು. ಹೀಗೆ ಇವಾಗ ಎಳ್ಳನ್ನು ಪುಡಿ ಮಾಡ್ಕೊಳ್ಳೋಣ. ಎಳ್ಳನ್ನು ಕೂಡ ಅದೇ ಥರನೇ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ಎಳ್ಳು ತರಿಯಾಗಿದ್ದರೆ ನಡೆಯುತ್ತೆ, ಹೋಳಿಗೆಗಳು ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೆಲ್ಲವನ್ನೇ ಸೇರಿಸ್ಬೇಕಾಗುತ್ತೆ, ಸಕ್ಕರೆಯಿಂದ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಒಳ್ಳೆ ರೀತಿ ಬೆಲ್ಲವನ್ನೇ ಯೂಸ್ ಮಾಡ್ಕೊಳ್ಳಿ. ಎರಡೂ ರೆಡಿಯಾಗಿದೆ ಪುಡಿಗಳು. 1 kg ಎಳ್ಳಿಗೆ 1 kgಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಇರಬೇಕು ಅದರ ಪ್ರಮಾಣ, ಬೆಲ್ಲದ ಪ್ರಮಾಣ ಇವಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿ ಬರ್ತವೆ ಹೋಳಿಗೆಗಳು. ಈಗ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನಾನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಉಂಡೆ ಥರ ಮಾಡಿ ಇಟ್ಕೊಳ್ಳಿ. ಇಬ್ಬರಿದ್ದರೆ ಒಬ್ಬರು ಮಾಡಿ ಕೊಡ್ತಾ ಇರ್ತಾರೆ, ನಾವು ಒಬ್ಬರೇ ಇರ್ತೀವಲ್ಲ. ಹಾಗಾಗಿ ಈ ಥರ ನೀರು ಹಾಕಿ ಮೊದಲನೇ ಕಲಸಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಆನಂತರ ಮಾಡೋದಕ್ಕೆ ಈಜಿ ಆಗುತ್ತೆ. ಮಾಡುವಾಗಲೇ ಉಂಡೆ ಮಾಡ್ತಾ ಕುಂತ್ರೆ ಎಲ್ಲ ಹಿಟ್ಟಿಗೆ, ಮೈದಾ ಹಿಟ್ಟಿಗೆಲ್ಲ ಕೈ ಹತ್ತಿದ್ದು ಈ ಒಂದು ಉಣ್ಗ ಏನಿರುತ್ತಲ್ಲ, ಇದು ಅದು ಎಲ್ಲ ಸೇರಿ ಗಲೀಜು ಥರ ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ಉಂಡೆಗಳನ್ನು ಮಾಡಿ ಇಟ್ಕೊಂಡು ನಂತರ ಹೋಳಿಗೆಗಳನ್ನು ಮಾಡ್ತಾ ಕುಂತ್ರೆ ತುಂಬ ಕ್ಲೀನ್ ಅನಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು, ಫಾಸ್ಟಾಗಿ. ಹಾಗಾಗಿ ಕೆಲವೊಂದನ್ನು ನೀವು ಮೊದಲೇ ಮಾಡಿ ಇಟ್ಕೋಬೇಕಾಗತ್ತೆ. ಬೆಲ್ಲವನ್ನು ಆಗಿರಬಹುದು, ಮೊದಲೇ ಸಣ್ಣ ಮಾಡಿ ಇಟ್ಕೊಂಬಿಡಿ. ಬೆಲ್ಲವನ್ನು ಕುಟ್ಟಿ ಮೈದಾ ಹಿಟ್ಟನ್ನು ನೆನೆಸಿಟ್ಟಿರ್ತೀವಲ್ಲ, ಆನಂತರ ಮಿಕ್ಸರ್ ಮಾಡಿಕೊಂಡು ಮಾಡೋದು ತುಂಬಾ ಈಜಿ. ಇವಾಗ ಹಿಟ್ಟನ್ನು ನಾದ್ಕೊಳ್ಳೋಣ. ಮೊದಲನೇ ಮಾಡಿಟ್ಟಂತಹ ಮೈದಾ ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಅದು ಕರೆಕ್ಟಾಗಿ ಬರುತ್ತೆ. ಈ ಥರ ಫ್ರೆಶ್ ಆಗಿರುವಂಥ ಮೈದಾ ಹಿಟ್ಟನ್ನೇ ತೊಗೊಳ್ಳಿ. ನಾನು ಪಕೀಟಲ್ಲಿ ಬರುತ್ತಲ್ಲ ಆ ಮೈದಾ ಹಿಟ್ಟನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಅದೇನಿದ್ರು ಪೂರಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಇದು ಅಂಗಡಿಗಳಲ್ಲಿ ಕೊಡ್ರಿ ಅಂದ್ರೆ ಕೊಡ್ತಾರೆ, ಚೆನ್ನಾಗಿ ಬರುತ್ತೆ, ಏನೂ ಆಗಿರಲ್ಲ. ತುಂಬಾ ಒಂದು ಜಿಗಿ ಆಗಿರುತ್ತೆ ಇದು. ಈ ಥರ ಮಾಡ್ಕೊಳ್ಳಿ. ಫ್ರೆಶ್ ಆಗಿರೋದಿದ್ರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತವೆ, ಹರಿಯೋದಿಲ್ಲ, ಏನೂ ಆಗಲ್ಲ. ಸಣ್ಣ ಹೋಳಿಗೆಗಳನ್ನಾಗಿ ಮಾಡ್ಕೊಳ್ಳಿ.
ಈ ರೀತಿ ಪ್ರತಿಯೊಂದನ್ನು ಉಳ್ಳೆಗಳನ್ನಾಗಿ ಮಾಡಿ ರೌಂಡ್ಗೆ ಮಾಡಿ ಇಟ್ಕೊಂಡ್ಬಿಡೋಣ. ಅದನ್ನು ಮುಚ್ಚಿಡಬೇಕಾಗುತ್ತೆ ನೀವು. ಹಾಗೇನೆ ಇಟ್ಟರೆ ಡ್ರೈ ಥರ ಆಗುತ್ತೆ. ಆ ಉಂಡೆಗಳನ್ನು ರೌಂಡಾಗಿ ಮಾಡಿ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಡಿ, ಒಂದು ಬೌಲಲ್ಲಿ. ಹಿಟ್ಟು ಹಚ್ಚಿ ಮಾಡ್ಕೋಬೋದು ಈ ಹೋಳ್ಗೆಗಳನ್ನು. ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಹೋಳಿಗೆಗಳನ್ನು ಬೇಕಿದ್ದರೂ ಮಾಡ್ಬೋದು. ಆದರೆ ಇದರ ಕರೆಕ್ಟಾದಂಥ ಮೆಥಡ್ ಅಂದರೆ ನಾನು ಇವಾಗ ಏನು ಮಾಡ್ತೀನಲ್ಲ, ಪೂರಿ ಸೈಜ್ಗೆ ಹೋಳಿಗೆಗಳಿರ್ತವೆ. ಇನ್ನೂ ಅದಕ್ಕಿಂತ ಚಿಕ್ಕದಾಗಿನೇ ಮಾಡ್ತಾರೆ ನಮ್ಮ ಸೈಡು. ನಾನು ಪೂರಿ ಸೈಜ್ಗೆ ಮಾಡ್ತೀನಿ, ಅಂದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ಈ ಹೂರಣವನ್ನು. ಅತಿ ಮೆತ್ತಗೆ ಬೇಡ, ಮತ್ತು ಹೋಳಿಗೆಗಳು ಚೆನ್ನಾಗಿ ಬರಲ್ಲ. ಒಂದು ಮೆತ್ತಡ್ಗೆ ಇರಬೇಕು, ಮೆತ್ತಗೆ ಚೆನ್ನಾಗಿರ್ಬೇಕು. ಕೈಲಿ ಮುಟ್ಟಿದ್ರೆ ಒಂಥರ ಮಾಲ್ದಿ ಥರ ಇರಬೇಕದು. ಮಾಲ್ದಿ ಅಂತೀವಲ್ಲ ಮೆತ್ತಗೆ, ಆ ಥರ ಇರಬೇಕದು. ನೋಡಿ, ಅದರ ರೌಂಡ್ಗೂ ಕೂಡ ಒಂದು ಹೂರಣ ಹೋಗಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಒಂದು ಮೈದಾ ಹಿಟ್ಟು. ಆ ಥರ ಬರಬೇಕದು. ಸ್ವಲ್ಪ ಮೇಲೆ ಬೇಕಿದ್ದರೆ ಎಣ್ಣೆನ ಚೂರು ಎಣ್ಣೆ ಹಿಂಗೆ ಮಾಡ್ಕೊಳ್ಳಿ, ಹಚ್ಕೊಳ್ಳಿ. ಇಲ್ಲೋದ್ರೆ ಬೇಡ, ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿಲ್ಲ, ಹಾಗೇ ಮಾಡ್ಕೋಬಹುದು. ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಕೆಳಕೆ ಮೇಲೆ ಮಾಡ್ಕೊಳ್ಳಿ, ಅಂದರೆ ಮೈದಾ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಇಲ್ಲದೋದ್ರೆ ಹೊಟ್ಟೆ ನೋವು ಬರುತ್ತೆ. ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಳ್ಳಿ ಫಸ್ಟ್, ಅಂದರೆ ಸ್ಟ್ರೇಟಾಗಿ ಇರುತ್ತೆ. ಆನಂತರ ಇದಕ್ಕೆ ಹಾಕಿದ್ರೆ ಆಯಿತು, ಪುಟ್ಟಿಗೆ. ಇವಾಗ ಎಳ್ಳು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಬಿಸಿ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ನೀರನ್ನು ಹಾಕ್ಕೊಳ್ಳಿ. ನಾನು ಇವನು ಕೂಡ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆಗಳನ್ನು ಕೂಡ ಸೇಲ್ ಮಾಡ್ತೀನಿ ನಾನು. ಇವನು ಕೂಡ ಮಾರ್ತೀನಿ. ಆರ್ಡ್ರ್ ಬಂದಿರ್ತವೆ ನನಗೆ. ಇವು ಕೂಡ ಅವ್ರಿಗೇನೆ ಮಾಡ್ತಾಯಿದ್ದೀನಿ. 2-3 ದಿನ ಆಯಿತು ಅದರಲ್ಲೇ ಕಂಟಿನ್ಯೂ ಇದ್ದೀನಿ, ಹೋಳಿಗೆ ಮಾಡೋದ್ರಲ್ಲೇ. ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಹಬ್ಬ ಇದು. ಹೊಲಗಳಿಗೆ ಹೋಗಿ ಚೆರಗ ಚೆಲ್ಲೋದಂತಾರೆ, ಆ ಥರ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸಾಧ್ಯ ಆದರೆ ನಾಳೆ ನಮ್ಮ ಹೊಲವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆಲ್ಲ. ನಾವು ಕಡಲೆ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿ ಬಂದಿವೆ. ಜೋಳ ಹಾಕಿದ್ದೀವಿ, ಕಡಲೆ ಹಾಕಿದ್ದೀವಿ. ನಾಳೆ ಟ್ರೈ ಮಾಡ್ತೀನಿ ನಾನು, ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು. ಈ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ನೀವು. ಹೀಗೆ ಇಬ್ಬರಿದ್ದರೆ ಭಾಳ ಫಾಸ್ಟಾಗಿ ಮಾಡ್ಕೋಬಹುದು. ನಾವು ಒಬ್ಬಳೇ ಮಾಡ್ತಾಯಿರ್ತೀನಿ, ಯಾರನ್ನೂ ಕರ್ಕೊಳೋದಿಲ್ಲ. ಉಳಿದಿದ್ದನ್ನು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಎಳ್ಳು ಹೋಳಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಈ ಶೇಂಗಾ ಹೋಳಿಗೆ ಏನು ಮಾಡಿದ್ವಲ್ಲ ಅದೇ ರೀತಿನ ಇದು ಕೂಡ ಎಳ್ಳು ಹೋಳಿಗೆ. ಎರಡೂ ಸೇಮ್ ಮೆಥಡು, ಚೇಂಜಸ್ ಏನೇನೂ ಇಲ್ಲ. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿರ್ತಾರಂತೆ, ನನಗಂತೂ ಗೊತ್ತಿಲ್ಲ. ಎಳ್ಳು ಹೋಳಿಗೆಗೆ ನಾವು ಏನೂ ಹಾಕೋದಿಲ್ಲ, ಹಾಗೇನೇ ಮಾಡ್ತೇವೆ. ದಿನಕ್ಕೊಂದು ತಿಂದರೂ ಕೂಡ ಈ ಹೋಳಿಗೆಗಳನ್ನು ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಒಂದೊಂದು ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಅದನ್ನು ಏಗುತ್ತೆ, ಚೆನ್ನಾಗಿ ಬರುತ್ತೆ, ಎಲುಬುಗಳು ಗಟ್ಟಿ ಆಗ್ತವೆ ಅಂತ ಹೇಳ್ತಾರೆ. ಆಮೇಲೆ ಇದು ಡ್ರೈ ಸ್ಕಿನ್ ಆಗುತ್ತಲ್ಲ ಇವಾಗೆಲ್ಲ, ಈ ಮೂಡು ಗಾಳಿಗೆ ಅದು ಕೂಡ ಇದಾಗುತ್ತೆ. ಇಂಥ ಒಂದು ಫುಡ್ಡನ್ನು ತಿನ್ನೋದ್ರಿಂದ ಅಂತ ಹಿರಿಯರು ಹಳೆ ಕಾಲದಿಂದ ಮಾಡಿದ್ದಾರೆ. ಈ ಒಂದು ಮೂಡು ಗಾಳಿಗೆ ಈ ಕೈಕಾಲುಗಳು ಹೊಡಿತಾವಲ್ಲ, ಹಾಗಾಗಿ ಈ ಒಂದು ಫುಡ್ಡನ್ನು ಮಾಡಿದ್ದಾರೆ. ಹಾಗೆ ಆದರೆ ಯಾರು ಮಾಡ್ಕೊಂಡು ತಿನ್ನಲ್ಲ, ಹಬ್ಬದ ನೆಪದಲ್ಲಾದರೂ ತಿಂತಾರೆ ಅಂತ ಮಾಡಿರ್ಬೋದು ನನ್ನ ಪ್ರಕಾರ. ಈ ಒಂದು ಆರೋಗ್ಯದ ಬೆನಿಫಿಟ್ಸ್ ತುಂಬಾ ಇದೆ ಈ ಹೋಳಿಗೆಗಳಲ್ಲಿ. ಮಾಡಿ ಎಳ್ಳು ಹೋಳಿಗೆ ಅಮಾವಾಸ್ಯೆಗೆ ಮಾಡ್ಬೇಕಂತೇನಿಲ್ಲ, ಯಾವಾಗಲಾದರೂ ನಿಮಗೆ ಯಾವಾಗ ಖಾಲಿ ಇರ್ತಿರಲ್ಲ ಅವಾಗ ಸ್ವಲ್ಪ ಮಾಡಿಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ನಿಮಗೆ ಎಲ್ರಿಗೂ ಬರ್ತವೆ. ಸ್ವಲ್ಪ ಮಾಡೋದನ್ನೇ ನೀಟಾಗಿ ಮಾಡಿ. ಮತ್ತು ನೀರು ಹಾಕಂತ ಹೇಳಿದ್ನಲ್ಲ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕಿ ನೋಡಿಕೊಂಡು ಮಾಡ್ಕೊಳ್ಳಿ. 1 ತಿಂಗಳದವರೆಗೆ ಸ್ಟೋರ್ ಮಾಡ್ಬೋದು, ಏನೂ ಆಗೋಲ್ಲ. 1 ತಿಂಗಳ ಬರ್ತವೆ ಈ ಹೋಳಿಗೆಗಳು, ಏನೂ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರ್ತವೆ. ಮೈದಾ ಹಿಟ್ಟು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಮತ್ತು ಮೈದಾ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು. ಈ ಹೂರಣದ ಪ್ರಮಾಣ ಜಾಸ್ತಿ ಇರಬೇಕು. ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ, 2-3 ಹಂಚಲ್ಲಿರುತ್ತೆ, ಹಾಗೆ ಮಾಡ್ತಾನೇ ಇರ್ತೀನಿ. ಮಾಡಿ ಅಭ್ಯಾಸ ಆಗೋಗಿದೆ ನನಗೆ. ತುಂಬಾ ಫೇಮಸ್ ನಮ್ಮ ಕಡೆ ಈ ಹೋಳಿಗೆಗಳು. ಅದು ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನೇ ಯೂಸ್ ಮಾಡಿ, ಅದೇನು ಜಾಸ್ತಿ ರೇಟ್ ಇರೋದಿಲ್ಲ. ಅಂದರೆ ಆರೋಗ್ಯಕ್ಕೆ ತುಂಬಾ ಬೆಸ್ಟ್ ಇದು. ನನ್ನ ಈ ಚಾನಲ್ನಲ್ಲಿ ಅನೇಕ ತರಹದ ನಮ್ಮ ಅಡುಗೆಗಳನ್ನು ನೀವು ನೋಡ್ಬೋದು. ಕೆಲವೊಂದನ್ನು ನಾನು ನೋಡಿರ್ತೀನಿ ಬೇರೆಯವ್ರು ಯಾವ ಥರ ಮಾಡಿದ್ದಾರೆ ಅಂತ, ಕೆಲವೊಂದನ್ನು ನಾನು ಓನಾಗಿ ಮಾಡ್ತೀನಿ. ಉಳಿದಂತಹ ಹಿಟ್ಟಿಂದ ಈ ಥರ ಚಪಾತಿಗಳಾಗಿದ್ವು.